11 ಜನ ಸಾವನ್ನಪ್ಪಿದ್ರು. ಒಬ್ಬರೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕತೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತಕ್ಕೆ 14 ವರ್ಷದ ದಿವ್ಯಾಂಶಿ ಸಾವಾಗಿದೆ. ಮಗಳ ಸಾವನ್ನ ಕಣ್ಣಾರೆ ಕಂಡಂತಹ ತಾಯಿಯ ಗೋಳಾಟ ಹೇಳಕ್ಕಾಗಲ್ಲ ನಿಮಗೆ. ವಿರಾಟ್ ಕೊಹ್ಲಿ ನೋಡ್ತೀನಿ ಅಂತ ಮಗಳು ಹಠ ಹಿಡಿದ್ಲು. ಸಂಭ್ರಮವನ್ನ ನೋಡೋಕೆ ಮಗಳನ್ನ ನಾನು ಕರ್ಕೊಂಡು ಹೋದೆ. ಮೃತ ದಿವ್ಯಾಂಶಿ ತಾಯಿ ಅಶ್ವಿನಿ ನಿನ್ನೆ ಏನೇನಾಯಿತು ಅಂತ ನಮ್ಮ ಜೊತೆಗೆ ವಿವರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಮಗಳು ಗೋಲ್ಡ್ ಸ್ಟೂಡೆಂಟು, ತುಂಬ ಚೆನ್ನಾಗಿ ಓದ್ತಾ ಇದ್ಲು ಅಂತ ಮಗಳ ಬಗ್ಗೆ ಹೆಮ್ಮೆಯ ನುಡಿಗಳನ್ನು ಆಡ್ತಾನೆ ಕಣ್ಣಲ್ಲಿ ಆ ಕಣ್ಣೀರ ಕಡಲಿದೆಯಲ್ಲ, ಅದು ತೀರೋದೇ ಇಲ್ಲ, ಬತ್ತೋದೇ ಇಲ್ಲ ಅವ್ರ ತಾಯಿಗೆ. 9 ತಿಂಗಳು ಹೆತ್ತು ಹೊತ್ತು ಎಷ್ಟೊಂದು ಕಷ್ಟದಲ್ಲಿ ಸಾಕಿದ್ರು ಮಗಳನ್ನ. ಈ ಸ್ಥಿತಿಯಲ್ಲಿ ಓಕೆ, ಅಶ್ವಿನಿ ಅವರು ದಿವ್ಯಾಂಶಿ ಅವರ ತಾಯಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ ಅವರೇ ನಮಸ್ಕಾರ. ಐ ಆಮ್ ವೆರಿ ಸಾರಿ, ಈ ಟೈಮಲ್ಲಿ ನಿಮಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತೀನಿ. ಬಟ್ ಜನಕ್ಕೊಂದು ಎಚ್ಚರಿಕೆ ಆಗಲಿ, ಒಂದು ಜಾಗೃತಿ ಮೂಡಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು ಅಂತ ನಿರ್ಧಾರ ಯಾರದ್ದು ಅಂತ? ನಿರ್ಧಾರ ಇಟ್ ವಾಸ್ ಡಿಸ್ಕಸ್ಡ್ ವಿತ್ ಮೀ ಆ್ಯಂಡ್ ದೆನ್ ಆಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಬಿಕಾಸ್ ಅವಳು ಆಲ್ರೆಡಿ ಸ್ಕೂಲಿಗೆ ರೆಡಿ ಆಗಿದ್ಲು. ಒಂದು 8 o'clock ಟೈಮ್ ಆಗಿತ್ತು. ಲಾಸ್ಟ್ ನೈಟ್ ಮ್ಯಾಚ್ ನೋಡಿ ಅವಳು ತುಂಬ ಶಿ ವಾಸ್ ಲಿಟ್ರಲಿ ಸೆಲೆಬ್ರೇಟಿಂಗ್. ಆ್ಯಂಡ್ ಯಾವಾಗ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅವಳಿಗೆ 8 o'clock ಮಧ್ಯೆ ಸುಮಾರು ಆ ಟೈಮಲ್ಲಿ ಶಿ ವಾಂಟೆಡ್, ಮಮ್ಮ ನಾನು ಹೋಗ್ತೀನಿ, ವಿರಾಟ್ ಕೊಹ್ಲಿನ ನೋಡಬೇಕು, ಇದಕ್ಕೂ ಮುಂಚೆ ಅಪ್ಪುನ ನೋಡಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಅಪ್ಪು ತೀರ್ಕೊಂಡಾಗಲೂ ಸಹ ನಾನು ಕರ್ಕೊಂಡೋಗಿಲ್ಲ ಡ್ಯೂ ಟು ದ ಕ್ರೌಡ್. ಬಟ್ ದಿಸ್ ಟೈಮ್ ಐ ವಾಂಟೆಡ್ ಟು ಗಿವ್ ಅರ್ ಅ ಮೆಮರಿ. ಅಟ್ಲೀಸ್ಟ್ ದೂರದಿಂದ ನಿಂತ್ಕೊಂಡು ತೋರ್ಸೋಣ ಅವಳಿಗೆ. ವಿ ಹ್ಯಾಡ್ ನೋ ಪ್ಲಾನ್ಸ್ ಟು ಗೆಟ್ ಇನ್ ಟು ದ ಸ್ಟೇಡಿಯಂ, ಅಬ್ಸಲ್ಯೂಟ್ಲಿ ನೋ ಪ್ಲಾನ್ಸ್ ಟು ಗೆಟ್ ಇನ್ ಟು ದ ಸ್ಟೇಡಿಯಂ. ಬಟ್ ಅದು ಹೆಂಗಾಯಿತು ಏನಾಯಿತು ಅಂತ ಐ ಡೋಂಟ್ ನೋ. ಇಟ್ ವಾಸ್ ಆಲ್ ಆಫ್ ಅ ಸಡನ್, ವಿ ಹ್ಯಾಡ್ ನೋ ಪ್ಲಾನ್ಸ್. ನೀವೆಷ್ಟು ಜನ ಹೋಗಿದ್ರಿ? ನಾನು, ನನ್ನ ತಂಗಿ, ನನ್ನ ಮಗಳು. ಘಟನೆ ಆದಾಗ ನೀವು ಗೇಟ್ ಹತ್ರ ಇದ್ರಾ, ಎಲ್ಲಿದ್ರಿ ಅಂತ ಹೇಳ್ಬೋದಾ? ಫಸ್ಟ್ ಸ್ಟ್ಯಾಂಪೀಡಲ್ಲಿ ಐ ವಾಸ್ ಸಪೋಸ್ ಟು ಬಿ ದೇರ್, ಬಟ್ ನನಗೆ ಶಾರ್ಟ್ನೆಸ್ ಆಫ್ ಬ್ರೀತ್ ಆಯಿತು. ಲಕ್ಕಿಲಿ ನನ್ನ ಮೇಲೆ ಯಾರೂ ಬೀಳಲಿಲ್ಲ. ಸೊ ಐ ಜಸ್ಟ್ ಕೇಮ್ ಔಟ್. ನಂದು ಕಾಲುಂಗ್ರ ಸಿಕ್ಕಾಕೊಂಡು ಕಾಲು ಸ್ವಲ್ಪ ಬ್ಲೀಡ್ ಆಯಿತು. ಆ್ಯಂಡ್ ಚಪ್ಪಲಿ ಬಿಟ್ಬಿಟ್ಟು ನಾನು ಬಂದುಬಿಟ್ಟೆ ಹೊರಗಡೆ. ಸಮ್ಹೌ ಐ ಎಸ್ಕೇಪ್ ಫ್ರಮ್ ದೇರ್. ಬಟ್ ನನ್ನ ಕೆಳಗಡೆ ಬಿದ್ದಿರೋರನ್ನ ನಾನು ಎತ್ತಿದ್ದೀನಿ. ಎಸ್ಟರ್ಡೇ ಐ ಮೆಟ್ ಹಿಮ್ ಇನ್ ಬೌರಿಂಗ್ ಹಾಸ್ಪಿಟಲ್ ಆ್ಯಂಡ್ ಹೀ ಲಾಸ್ಟ್ ಹಿಸ್ ವೈಫ್. ಬಟ್ ನನ್ನ ಮಗಳು ಅಲ್ಲಿ ಕಾಣಿಸಿಲ್ಲ. ಶಿ ವಾಸ್ ಇನ್ ದ ಕ್ಯೂ ಆರ್ ಐ ಥಾಟ್ ಅವಳು ಒಳಗಡೆ ಹೋಗಿರಬೇಕು ಅಂತ ಅಂದ್ಕೊಂಡೆ. ಬಟ್ ಅವಳು ಅಲ್ಲಿ ಇರಲಿಲ್ಲ. ನಾನು ನೋಡಿದ್ದಾಗ ಆ ಸ್ಟ್ಯಾಂಪಿಡ್ ಕ್ರೌಡಲ್ಲಿ ಅವಳು ಇರಲಿಲ್ಲ. ಇರಲಿಲ್ಲ ಅಂದಾಗಲೇ ನಿಮ್ಗೊಂದು ಸ್ವಲ್ಪ ಗಾಬರಿ ಆಗಿರ್ಬೇಕಲ್ಲ. ಪುಟ್ಟ ಮಗು ಹೆಂಗಿದ್ರು 14 ವರ್ಷ, ಮೋಸ್ಟ್ಲಿ ಅವರ ಒಳಗಡೆ ಹೋಗಿದ್ದಾಳೆ ಅನ್ಕೊಂಡೆ. ಒಳಗಡೆ ಹೋಗಿದ್ದಾರೆ ಅವರಿಬ್ರು ಅನ್ಕೊಂಡು ಐ ಟ್ರೈಡ್ ರೀಚಿಂಗ್ ದೆಮ್. ಬಟ್ ಐ ವಾಸ್ ನಾಟ್ ಏಬಲ್ ಟು ರೀಚ್ ದೆಮ್. ನೆಟ್ವರ್ಕ್ ಎರರ್ಸ್ ಬರ್ತಾ ಇತ್ತು ಆ್ಯಂಡ್ ಐ ವಾಸ್ ನಾಟ್ ಏಬಲ್ ಟು ರೀಚ್ ದೆಮ್. ಘಟನೆ ಗೊತ್ತಾದಾಗ ಅಲ್ಲೇ ಹತ್ರದಲ್ಲಿದ್ರ ಮಗಳ ಸ್ಥಿತಿಯನ್ನು ನೋಡಿದಾಗ, ನಿಮಗೆ ಆ ಸ್ಥಿತಿಯಲ್ಲಿ ನೋಡಿದಾಗ ಅದನ್ನು ನಾವು ಹೆಂಗೆ ಕೇಳಬೇಕು, ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹುಶಃ ನೀವು ಹೇಳ್ಬೋದು. ನಾವು ಹೆಂಗೆ ಕೇಳಬೇಕು, ಹೆಂಗೆ ಕೇಳಬಾರ್ದು ಅನ್ನೋದು ಪಕ್ಕಕ್ಕಿಟ್ರೆ, ಇನ್ ಟುಡೇ ಸಮಾಜ, ನಾವು ಯಾವ ಸಮಾಜದಲ್ಲಿದ್ದೀವಿ, ಮನುಷ್ಯರಿಗೆ ಮಾನವೀಯತೆ ಇಲ್ಲ. ಪೀಪಲ್ ಆರ್ ಲೂಸಿಂಗ್ ಹ್ಯುಮ್ಯಾನಿಟಿ. ಲಿಟ್ರಲಿ ನನ್ನ ಮಗಳು ಅಂತ ಅಲ್ಲ. ಸಿ, ಐ ಎಸ್ಕೇಪ್ ಫ್ರಮ್ ದೇರ್ ಆ್ಯಂಡ್ ಐ ರೆಸ್ಕ್ಯೂಡ್ ಅ ಪರ್ಸನ್. ಸೊ ಅಲ್ಲಿ ಅಷ್ಟೊಂದು ಜನ ಗಂಡು ಮಕ್ಕಳಿದ್ದಾರೆ. ಒಬ್ಬರು ನನ್ನ ಮಗಳನ್ನ ಎಬ್ಬರಿಸ್ಬೋದಾಗಿತ್ತು. ಕರೆಕ್ಟ್. ಅದು ನಡೆದಿಲ್ಲ. ಬಟ್ ದೇ ಆರ್ ರಶಿಂಗ್ ಇನ್ ಟು ದ ಗೇಟ್. ಅದು ನಡೀತಾ ಇದೆ. ಅಂದ್ರೆ ನೀವು ಹೇಳೋದು ಜನಗಳಿಗೆ ಪ್ರಾಣಕ್ಕಿಂತ ಮುಖ್ಯವಾಗಿ ಒಳಗಡೆ ಹೋಗ್ಬಿಡ್ಬೇಕು, ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ನೋಡ್ಬಿಡ್ಬೇಕು, ಈ ಮನಸ್ಥಿತಿ. ಹೌದು. ಆಮೇಲೆ ನನ್ನ ಕುತೂಹಲ ಕೇಳ್ತಿರೋದು, ನಿಮಗೆ ವಿಚಾರ ಗೊತ್ತಾಗಿದ್ದು ಯಾರು ಕ್ರಿಯೇಟ್ ಮಾಡ್ತಾ ಇಲ್ಲ ಅವರೇ. ನನಗೆ ನನ್ನ ತಂಗಿ ಓಡ್ ಬಂದು ಹೇಳಿದ್ಲು, ಡಿಂಪಲ್ ಬಿದ್ದೋಗಿದ್ದಾಳೆ ಬಾ ಅಂತ. ಸೊ ನಾನು ಹೋಗೋವರೆಗೂ ಸಹ ಅವಳನ್ನ ಎತ್ತಿ ತರೋ ಪ್ರಯತ್ನ ಮಾಡ್ತಾ ಇಲ್ಲ. ಅಲ್ಲಿ ಮೀಡಿಯಾದವ್ರಿದ್ದಾರೆ, ನಿಮ್ಮ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಅಷ್ಟೊಂದು ಜನ ಕ್ರೌಡ್ ಇದ್ದಾರೆ. ಸಾಯೋವಷ್ಟು ಕ್ರೌಡ್ ಇದ್ದಾರೆ, ಕಾಪಾಡೋಷ್ಟು ಕ್ರೌಡ್ ಇಲ್ವಾ? ನಿಮ್ಗೆ ಆಶ್ಚರ್ಯ ಅನ್ಸಲ್ವಾ? ಹೌದೌದು, ನಿಜ. ನಿಜ.
ಓವರ್ ಆಲ್ ಆಗಿ ನನ್ನ ಪ್ರಶ್ನೆ, ನಿಮ್ಗೆ ಯಾರು ಕಾರಣ ಇಷ್ಟು 11 ಜನ ಮೃತಪಟ್ಟಿದ್ದಾರೆ, ಯಾರು ಕಾರಣ ಅಂತ ನಿಮ್ಗೇನು ಅನ್ಸುತ್ತೆ? No, I don't blame anybody. I don't want to blame anybody. She left me. I have so much of pain. Maybe I can't digest it, no. ಸೊ ಇದರಲ್ಲಿ ನಾನು ಯಾರನ್ನೋ ತೊಗೊಂಬಂದು ಸೇರಿಸಿ ಬ್ಲೇಮ್ ಮಾಡಿ, ನೋ. ಇಫ್ ಎಟ್ ಆಲ್ ಐ ನೀಡ್ ಟು ಬ್ಲೇಮ್ ಸಮ್ವನ್, ನಾನೇ ಬ್ಲೇಮ್ ಮಾಡ್ಕೊತೀನಿ. ನಾನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಒಂದು ತಾಯಿಯಾಗಿ ಐ ಶುಡ್ ಹ್ಯಾವ್ ಥಾಟ್ ಆಲ್ ದ ಕಾನ್ಸಿಕ್ವೆನ್ಸಸ್, ಬಟ್ ಐ ಥಾಟ್ ನಾನು ಅವಳನ್ನ ಅಲ್ಲಿ ಕರ್ಕೊಂಡೋಗಿ ಆ ಮೆಮರಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇಟ್ ವಾಸ್ ನಾಟ್ ಓನ್ಲಿ ದಟ್, ವಿ ಟ್ರಾವೆಲ್ ಟುಗೆದರ್ ಆಲ್ ಓವರ್. ಲೈಕ್ ನಾನು ಅವಳನ್ನ ಕರ್ಕೊಂಡು ರಾಮೇಶ್ವರಂಗೆ ಹೋಗಿದ್ದೀನಿ, ನಾನು ಅವಳನ್ನ ಕರ್ಕೊಂಡು ಅರುಣಾಚಲಂಗೆ ಹೋಗಿದ್ದೀನಿ. ಮೋರ್ ದೆನ್ ಅ ಡಾಟರ್, ಶಿ ವಾಸ್ ಮೈ ಫ್ರೆಂಡ್. ವಿ ಬೋತ್ ವೇರ್ ಲೈಕ್ ಫ್ರೆಂಡ್ಸ್. ಸೊ ಅವಳಿಗೆ ಯಾವುದೇ ಶೋಕಿ ಇರಲಿಲ್ಲ ನಾನು ಆ ಥರ ಬಟ್ಟೆ ಆಗಬೇಕು, ನಾನು ಅಲ್ಲೋಗ್ಬೇಕು, ಫ್ಯಾಂಟಸೀಸ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಳು ಏನು ಹಾಕೋಬೇಕಂದ್ರು ಅಮ್ಮ ನಿನ್ನ ಇಷ್ಟ. ಅಶ್ವಿನಿ ಅವರೇ, ನಿನ್ನೆ ಘಟನೆ ಆಗ್ಬೇಕಾದ್ರೆ ನೀವು ಹೇಳ್ತಾ ಇದ್ದೀರಿ ಸೊ ಎಸ್ಟರ್ಡೇ ತುಂಬಾ ತುಂಬಾ ದೊಡ್ಡ ಕ್ರೌಡ್ ಇತ್ತು ಅಲ್ಲಿ ಅಂತ. ಅದೇ ಘಟನೆಗೆ ಸಂಬಂಧಪಟ್ಟಂತೆ ನಂಗೆ ಇನ್ನೂ ಒಂದಷ್ಟು ಮಾಹಿತಿ ಬೇಕು ನಿಮ್ಮಿಂದ. ಅಲ್ಲಿ ಭದ್ರತಾ ಸಿಬ್ಬಂದಿಗಳಿರಲಿಲ್ವಾ? ಅಟ್ಲೀಸ್ಟ್ ಈ ಗೇಟಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಹತ್ರಕ್ಕೆ ಬನ್ನಿ, ಇಲ್ಲಿ ಬರಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಡೋರು ಯಾರೂ ಒಬ್ರು ಇರಲಿಲ್ವಾ? ನಿಮ್ಮ ಕಣ್ಣಿಗೆ ಯಾರೂ ಬೀಳಲಿಲ್ವಾ ಅಲ್ಲಿ? ಯಾವ ಮುಂಡೆ ಮಗನೂ ಇರಲಿಲ್ಲ. ಲೆಟ್ ಮೀ ಬಿ ವೆರಿ ಕ್ಲಿಯರ್, ನೋ. ಎವ್ರಿಬಡಿ ವೇರ್ ಸೋ ಫ್ಯಾಸಿನೇಟೆಡ್ ಅಬೌಟ್. ಆ್ಯಂಡ್ ಐ ವಿಲ್ ಟೆಲ್ ಯು ಸಮಥಿಂಗ್. ಇವಾಗ ನೀವು ಕೇಳೋದ್ರಿಂದ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. 4 ಗೇಟ್ಸ್ ಇದೆ. 4 ಗೇಟ್ಸಲ್ಲಿ ಒಂದೇ ಗೇಟ್ ಏನಕ್ಕೆ ನೀವು, ವೆನ್ ಯು ಆರ್ ಆಲ್ರೆಡಿ ಡಿಸೈಡೆಡ್ ದ ಎಂಟ್ರಿ ಈಸ್ ಫ್ರೀ ಆ್ಯಂಡ್ ಯು ನೋ ಹೌ ಮಚ್ ದ ಕ್ರೌಡ್ ಈಸ್ ಔಟ್ಸೈಡ್, ಯಾಕೆ ನೀವು 4 ಗೇಟ್ಸ್ ಓಪನ್ ಮಾಡಿಲ್ಲ? 1 ಗೇಟಲ್ಲೇ ಯಾಕೆ ಸಾಯ್ಬೇಕಾಗಿತ್ತು ಎಲ್ಲರೂ? ಸಿ, Chinnaswamy Stadium is not a Kanji Pinji Stadium. It's a worldwide stadium where international players come and play the game there. ಹೌದು. ಅದು ಗಲ್ಲಿ ಕ್ರಿಕೆಟ್ ಅಲ್ವೇ ಅಲ್ಲ. So when you already know the crowd, how much the crowd is outside, so you must be estimating one single gate ಅಲ್ಲಿ ಇಷ್ಟು ಜನ ಹೋಗಕ್ಕೆ ಆಗೋದಿಲ್ಲ ಅಂತ. ಕರೆಕ್ಟ್. ನೋಡಿ, ನಾನು ನಿಮ್ಮ ಕಣ್ಣೆದುರುಗಡೆ people are falling there, people are dying there, and you are still not opening the gates ಅಂದ್ರೆ ಐ ಡೋಂಟ್ ನೋ. ನಿಮ್ಮ ಗಮನಕ್ಕೆ ತರ್ತೀನಿ ನೋಡಿ. 21 ಗೇಟ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ, ಟೋಟಲ್ 21 ಗೇಟು. ಅಲ್ಲಿ ಕೆಪಾಸಿಟಿನೇ 35,000 ಮ್ಯಾಚ್ ನಡೀಬೇಕಾದ್ರೆ. 35,000 ಜನರನ್ನ ಬಿಡೋದಕ್ಕೆ 4 ಗಂಟೆಯಿಂದನೇ ಬಿಡ್ತಾರೆ, 7:30 ಮ್ಯಾಚ್ ಇದ್ರೆ. ಅಂದ್ರೆ ಅಷ್ಟು ಜನ ಹೋಗ್ತಾರೆ 21 ಗೇಟಲ್ಲಿ. ಅರವಿಂದ್ ಅವರೇ, ಐ ಟೆಲ್ ಯು ಅರವಿಂದ್ ಅವರೇ, 21 ಗೇಟ್ ಇದೆ. ಸಿ, ಇಫ್ ಇಟ್ ಇಸ್ ಅ ಗೇಟ್, ಅದು ಏನು ಒಬ್ಬವನ್ ಕಿಂಡಿ ಅಷ್ಟಿಷ್ಟೇ ಇರಲ್ವಲ್ಲ. ಹೌದು. ಸಿ, ಇಟ್ಸ್ ಲೈಕ್ ಸೋ ಮಚ್ ಅ ಗೇಟ್. ಇಷ್ಟು ಗೇಟ್ ಇರ್ಬೇಕಾರೆ 1 ಗೇಟ್ ಹಿಂಗಿದ್ರೆ, ಇನ್ನೊಂದು ಗೇಟ್ ಹಿಂಗಿದ್ರೆ, ಇನ್ನೊಂದು ಗೇಟ್ ಹಿಂಗಿದ್ರೆ, ಇಮ್ಯಾಜಿನ್ 4 ಗೇಟ್ಸ್ ಲೈಕ್ ದಿಸ್ ಆ್ಯಂಡ್ ದೇ ಹ್ಯಾವ್ ಓಪನ್ಡ್ ಓನ್ಲಿ 1 ಗೇಟ್. ಕರೆಕ್ಟ್. ಈ 4 ಗೇಟ್ಸ್ ಇನ್ನ ಅಕಾಮಿಡೇಟ್ ಮಾಡ್ಬೋದು ಜನನ್ನ, ಬಟ್ ದೇ ಹ್ಯಾವ್ ಓಪನ್ಡ್ ಓನ್ಲಿ 1 ಗೇಟ್ ಅಷ್ಟೇ. ನಿಜ. ಈ 4 ಗೇಟ್ ಓಪನ್ ಮಾಡಿದಿದ್ರೆ ಕ್ರೌಡ್ ಆರಾಮಾಗಿ ಈಸಿಯಾಗಿ ಒಳಗಡೆ ನುಗ್ತಾ ಇದ್ರು. ವಾಟ್ ವಾಸ್ ದೇರ್ ಮೋಟೋ? ಆಮೇಲೆ ಇದೇನು ಹೊಸದು ಅಲ್ಲ ಅವರಿಗೆ, ಫಸ್ಟ್ ಟೈಮ್ ನಡೀತಿಲ್ಲ. ಎಸ್ ಕರೆಕ್ಟ್. KSCA ಅವರಿಗೆ ಇದರ ಅನುಭವ ತುಂಬಾ ಚೆನ್ನಾಗಿದೆ. And you know how much people are crazy about it. You know. ಹೌದು. ಕರೆಕ್ಟ್. ಮಗಳು ತುಂಬಾ ಬ್ರೈಟ್ ಸ್ಟೂಡೆಂಟ್ ಆಗಿದ್ಲು ಅನ್ನೋದನ್ನ ಕೇಳ್ಪಡ್ತಾ ಇದ್ದೀವಿ ನಾವು. ಟ್ರಾಫಿಕ್ ಬಗ್ಗೆ ನಿಮಗೆ ಅಷ್ಟೊಂದು ಯು ಪೀಪಲ್ ಮೇಡ್ ಟ್ರಾಫಿಕ್ ರೂಲ್ಸ್. ಪೆರೇಡ್ ಆದ್ರೆ, ಸಿ ಅಟ್ಲೀಸ್ಟ್ ಪೆರೇಡ್ ಆದ್ರೂ ಆಗಿದ್ದಿದ್ರೆ ರೋಡಲ್ಲಿ ನೋಡ್ಕೊಂಡು ಹೋಗ್ಬಿಡೋರು. ದೇ ವುಡ್ ನಾಟ್ ಹ್ಯಾವ್ ಫ್ಯಾಸಿನೇಟೆಡ್ ಅಬೌಟ್ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು, ನೋಡ್ಬೇಕು ಅನ್ನೋದು ಯಾವುದೂ ಇರ್ತಾ ಇರಲಿಲ್ಲ ಜನಕ್ಕೆ. ಬಟ್ ಪೆರೇಡ್ ಕ್ಯಾನ್ಸಲ್ ಆದ್ಮೇಲೆ ಯು ಶುಡ್ ಹ್ಯಾವ್ ಟೇಕನ್, ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಪೋಸ್ಟ್ಪೋನ್ಡ್. ಒಂದಿನ ಪೋಸ್ಟ್ಪೋನ್ ಮಾಡಿ ಸೆಕ್ಯೂರಿಟಿ ಕ್ರಿಯೇ ತಗೊಂಡು ಏನೇನು ಬೇಕೋ ನೀವು ಅದನ್ನ ಸೇರ್ಪಡೆ ಮಾಡಿ ಆಮೇಲೆ ಯು ಶುಡ್ ಹ್ಯಾವ್ ಡನ್ ದಿಸ್. ಕರೆಕ್ಟ್. ಅಶ್ವಿನಿ ಅವರೇ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾವು ಮತ್ತೆ ಮಾತನಾಡ್ತೀವಿ. ಕೆಲವೊಂದು ಪಾಯಿಂಟ್ಸ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆಂದರೆ ಅವರು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ ಅಲ್ಲಿ ಏನು ಪ್ರಾಬ್ಲಮ್ ಆಯಿತು, ಏನು ಮಾಡಬೇಕಾಗಿತ್ತು ಅಂತ ಎಂಥವ್ರಿಗೂ ಅರ್ಥ ಆಗುತ್ತೆ. 21 ಗೇಟ್ನಲ್ಲಿ 35,000 ಜನ ಹೋಗ್ತಕ್ಕಂಥ ಕಡೆ 3-4 ಗೇಟ್ ಓಪನ್ ಮಾಡಿಬಿಟ್ಟು ಲಕ್ಷಾಂತರ ಜನರನ್ನ ಬಿಡ್ತೀನಿ ಅಂತಂದರೆ ಹೆಂಗೆ ಸಾಧ್ಯ? ಯಾರು ಇದರ ಪ್ಲಾನ್ ಮಾಡಿದ್ದು? ರಾಜಕಾರಣಿಗಳ ಪ್ರಚಾರದ ಹುಚ್ಚು, ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಇಷ್ಟು ಜನರ ಸಾವಿದೆ.